ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದನಿ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ಇದು ಜನಪದ ಲೋಕದ್ದು ಪಾರ್ಟ್ 3 ವಿಡಿಯೋ. ಇದೊಂದು ಉಳಿದಿತ್ತು, ನನಗೆ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಗ್ಯಾಪ್ ತಗೊಂಡೆ. ಐ ಆಮ್ ಸಾರಿ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ಪಾರ್ಟ್ 2 ವಿಡಿಯೋ ತುಂಬ ಜನ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 1 ವಿಡಿಯೋನು ಯಾರೆಲ್ಲ ನೋಡಿದ್ದಿಲ್ಲ ಅದು ಕೂಡ ನೋಡಿ. ಪಾರ್ಟ್ 2 ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದು ಕೂಡ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಅವೆರಡ್ರದ್ದು ಲಿಂಕ್ ಹಾಕಿರ್ತೀನಿ. ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ, ಯಾಕಂದರೆ ಕಂಟಿನ್ಯೂಟಿಯಾಗಿ ನೋಡಿದ್ರೆ ಅಲ್ಲಿ ಏನಿದೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಹಂಗಾಗಿ ಈಗ ಆ್ಯಕ್ಚುಲಿ ದೋಣಿ ವಿಹಾರ ಅನ್ನೋ ಒಂದು ಸ್ಪಾಟಿಗೆ ಬಂದಿದ್ದೀವಿ. ಮೊದಲು ಇಲ್ಲಿ ಬೋಟಿಂಗ್ ಇತ್ತಂತೆ, ಬಟ್ ಈಗ ನೀರಿಲ್ದಲೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಸುಣ್ಣದ ಗೋಡು. ಅವಾಗೆಲ್ಲ ಸುಣ್ಣ ಎಲ್ಲ ಕಾಯಿಸ್ತಾ ಇದ್ರಲ್ಲ, ಅದು ಇದು. ಅಲ್ಲಲ್ಲಿ ಇಲ್ಲೆಲ್ಲ ಕಾಡು ಪ್ರಾಣಿಗಳನ್ನ ಇಟ್ಟಿದ್ದಾರೆ. ಹುಲಿ, ಸಿಂಹ, ಮತ್ತೆ ಕಾಡು ಕೋಣ ಅದೆಲ್ಲ ಇಟ್ಟಿದ್ದಾರೆ ಅಲ್ಲಲ್ಲಿ. ಆಗ ಹಳೆ ಕಾಲದಲ್ಲಿ ದೇವಸ್ಥಾನಗಳೆಲ್ಲ ಯಾವ ಥರ ಇದ್ವು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಥರ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಶಿವನ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ ಅಂತೇಳಿ. ಅಲ್ಲಿ ಯಾರೋ ಸ್ವಲ್ಪ ಜನ ರೀಲ್ಸ್ ಮಾಡ್ತಾ ಇದ್ರು. ಸೊ ಧನಿಕ ಕೂಡ ಹೋಗಿ ಜಾಯಿನ್ ಆಗಿ ಅವ್ರ ಜೊತೆ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಎಷ್ಟು ಕರೆದ್ರೂ ಬರಲಿಲ್ಲ. ನೆಕ್ಸ್ಟ್ ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಶೀಟ್ ಎಲ್ಲ ಹಾಕ್ಬಿಟ್ಟು ಒಂದು ಇದ್ರ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಹಳೆ ಐಟಮ್ಸ್ನ ಸ್ಟೋರೇಜ್ ಮಾಡಿದ್ದಾರೆ. ಈ ರಥ ಅಂತೆ ಅದು ಇದು ಎಲ್ಲ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಪ್ಲೇ ಗ್ರೌಂಡ್ ಇತ್ತು. ಧನಿಕಾ ಆಗ್ಲಿಂದ ಆಟ ಮಾಡ್ತಾ ಇದ್ಲು ನೋಡ್ಬಿಟ್ಟು. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿಗೆ. ಫಸ್ಟ್ ಇದ್ರಲ್ಲಿ ಆಟ ಆಡಿದ್ಲು. ಸೊ ಅದು ಸಾಕಾಗ್ಲಿಲ್ಲ ಅವಳಿಗೆ. ನೆಕ್ಸ್ಟ್ ಇಲ್ಲಿ ಜಾರಬಂಡಿ ಆಡೋದಕ್ಕೆ ಬರ್ತಾ ಇದ್ದಾಳೆ. ಎಲ್ಲ ಥರದ ಆಟ ಸಾಮಾನು ಯಾವ ಥರ ಆಡೋದು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಟ್ರೈ ಮಾಡ್ಕೊಂಡು ಬಂದ್ಲು. ಇಷ್ಟೊತ್ತು ಅವಳು ನಮ್ಮ ಜೊತೆಗೆ ನಮ್ಮ ಹಿಂದೆ ಓಡಿ ಬಂದ್ಲು. ಈಗ ಅವಳ ಏರಿಯಾಕ್ಕೆ ಬಂದಮೇಲೆ ನಾವೀಗ ಅವಳ ಹಿಂದೆ ಓಡೋಗಂಗಾಗಿದೆ ಈಗ.
ಫೈನಲಿ ಎಲ್ಲ ಆಡಿದ್ಲು. ಈಗ ಆಡಿದ್ದು ಸಾಕು ಬಾ ಟೈಮ್ ಆಯಿತು ಹೋಗೋಣ. ಆಲ್ರೆಡಿ 3:30 4 ಆಗ್ತಾ ಬಂದಿತ್ತು. ಸೊ ಹಂಗಾಗಿ ಹೋಗೋಣ ಬಾ ಮುಂದೆ ಇನ್ನೂ ಇದೆಯಂತೆ ಅದೆಲ್ಲ ನೋಡ್ಕೊಂಡು ಹೋಗುವಾಗ ಇನ್ನೂ ಟೈಮ್ ಆಗುತ್ತೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಅಳ್ತಾ ಇದ್ದಾಳೆ, ನಾನು ಇನ್ನೂ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾಳೆ. ನೆಕ್ಸ್ಟ್ ಈಗ ಹಾಗೆ ಎಲ್ಲ ಎಣ್ಣೆ ಎಲ್ಲ ತೆಗಿತಾ ಇದ್ರಲ್ಲ, ಇದನ್ನ ಇಟ್ಟಿದ್ದಾರೆ ಇಲ್ಲಿ. ಯಾವ ಥರ ಅವಾಗೆಲ್ಲ ಎಣ್ಣೆ ಎಲ್ಲ ತೆಗಿತಾ ಇದ್ರು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಬಾವಿ ಮಾಡಿದ್ದಾರೆ. ಒಬ್ಬ ಹೆಂಗಸು ನೀರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೊಬ್ರು ಬಾವಿಯಲ್ಲಿ ನೀರು ತಗೊಂತಾ ಇದ್ದಾರೆ. ನೋಡಿ ಹೋದವರೆಲ್ಲ ಬಾಟಲ್ಗಳನ್ನೆಲ್ಲ ಬಾವಿ ಒಳಗೆ ಹಾಕಿ ಎಷ್ಟು ಗಲೀಜು ಮಾಡಿದ್ದಾರೆ. ಅಲ್ಲಲ್ಲಿ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಸೊ ಅದ್ರಲ್ಲಿ ಹಾಕಿದ್ರೆ ಅವ್ರು ಮಾಡಿರೋದನ್ನ ನಾವು ಹಾಳು ಮಾಡೋದಕ್ಕೆ ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದೊಂದು ಹಳೆ ಮನೆ. ನೆಕ್ಸ್ಟ್ ಅದೇ ಮನೆಯಲ್ಲಿ ಪಕ್ಕದಲ್ಲಿ ಕೊಟ್ಟಿಗೆ ಮಾಡಿದ್ದಾರೆ. ಎಮ್ಮೆ, ಹಸು, ಎತ್ತು ಎಲ್ಲವನ್ನು ಇದರಲ್ಲಿ ಕಟ್ಟಾಕಿದ್ದಾರೆ. ನಾವೆಲ್ಲ ಒಂದು ಲೆವೆಲಿಗೆ ಇದನ್ನೆಲ್ಲ ನಾವು ರಿಯಲಿಸ್ಟಿಕ್ ಆಗಿ ನೋಡಿ ಅನುಭವಿಸಿದೀವಿ. ಬಟ್ ಈಗಿನ ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ಈ ಥರ ನೋಡಿ ಅವರು ಫೀಲ್ ಮಾಡ್ಕೋಬೋದು ಬಿಟ್ಟರೆ ಅದನ್ನು ರಿಯಲಿಸ್ಟಿಕ್ ಆಗಿ ಅನುಭವಿಸೋಕೆ ನಿಜವಾಗ್ಲೂ ಸ್ವಲ್ಪ ಅಸಾಧ್ಯ ಅಂತಲೇ ಹೇಳ್ಬೋದು. ಇಲ್ಲಿ ಭತ್ತ ತೂರ್ತಾ ಇದ್ದಾರೆ. ಕೊಲ್ವೆ ಅವ್ರ ಮನೆ ಅಂತೆಲ್ಲ ಕರಿತಾ ಇದ್ವಿ ಅವಾಗ ನಮಗೆ ಗೊತ್ತಿದ್ದಂಗೆ. ಇದು ಏನು ಅಂತಂದ್ರೆ ಕುಡ್ಗೊಳ್ನೆಲ್ಲ ಚೂಪ್ ಮಾಡ್ಕೊಡ್ತಾರೆ, ಗುದ್ಲಿಗಳನ್ನೆಲ್ಲ ಅದನ್ನೆಲ್ಲ ಸ್ವಲ್ಪ ಶಾರ್ಪ್ ಮಾಡ್ಕೊಡ್ತಾರೆ ಬೆಂಕಿಯಲ್ಲಿ ಕಾಯಿಸಿ ಹೊಡೆದು ತಟ್ಟಿ ಎಲ್ಲ. ಇಲ್ಲಿ ಬಂದ್ರೆ ಎಲ್ಲ ಪಾಟ್ರಿ ಯೂನಿಟ್ ಇದು. ಭತ್ತ ಕುಟ್ಟೋ ಮಿಷಿನ್ ಅಂತ ಇದು. ಇದು ಬಂದು ನಾಗರಕಟ್ಟೆ. ನೆಕ್ಸ್ಟ್ ಬಂದ್ರೆ ಪಂಚಾಯತಿ ಕಟ್ಟೆ, ಅರಳಿ ಕಟ್ಟೆ, ಪಂಚಾಯತಿ ಕಟ್ಟೆ ಅಂತಾರಲ್ವಾ ಅದು. ಆಕ್ಚುಲಿ ಇದೆಲ್ಲ ಒಂದೇ ವಿಡಿಯೋದಲ್ಲಿ ಮುಗಿಸ್ಬೋದಿತ್ತು. ಬಟ್ ನನಗೆ ಮೆಮೊರಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು 3 ವಿಡಿಯೋನ ಹಂಗೆ ಏನು ಜಾಸ್ತಿ ಎಡಿಟ್ ಮಾಡ್ದಲೆ ಹಂಗೆ ರಿಯಲಿಸ್ಟಿಕ್ ಆಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಏನಾದರೂ ಇಷ್ಟ ಆದರೆ ಕೊನೆವರೆಗೂ ನೋಡಿ. ಇಷ್ಟ ಆಗಲಿಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಐ ಹೋಪ್ ಈ ವಿಡಿಯೋಸ್ 3 ವಿಡಿಯೋಸು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.
ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಎಲ್ಲ ನೋಡಿದಾದ್ಮೇಲೆ ಇಲ್ಲಿ ಟಾಯ್ ಶಾಪ್ ಇತ್ತು. ಅಂದ್ರೆ ಮರಗಳಲ್ಲಿ ಟಾಯ್ಸ್ ಮಾಡಿರ್ತಾರಲ್ಲ ಅದು ಜಾಸ್ತಿ ಇತ್ತು ಇಲ್ಲಿ. ಯಾಕಂದ್ರೆ ಇವ್ರದ್ದೇ ಒಂದು ಕಂಪ್ನಿ ಕೂಡ ಇದೆಯಂತೆ. ಹಂಗಾಗಿ ಇದನ್ನೆಲ್ಲ ನೋಡ್ಕೊ ಬಂದ್ಮೇಲೆ ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಇದ್ರದ್ದು ಒಂದು ಕಾಂಬೋ ಇದೆಯಂತೆ. ಅದನ್ನ ತಗೊಂಡು ಹೋದ್ರೆ ನಾವು ಅಲ್ಲಿ ಏನೇನ ಎಲ್ಲ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಬೋದು, ಮತ್ತೆ ಇದು ಮರದ್ದು ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ಕರ್ಕೊಂಡೋಗಿ ಒಂದು ಡೇ ಔಟ್ ತರ ಪ್ಯಾಕೇಜ್ ಕೊಡ್ತಾರಂತೆ. ಸೊ ಅದು ಹೇಗ್ ತಗೊಳ್ಳೋದು ಏನು ಅಂತ ನನಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ನಂಗೆ ಗೊತ್ತಾದ್ರೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಪರ್ ಡೇಗೆ 1500 ಎಷ್ಟು ನನಗೆ ಅದು ಅಮೌಂಟ್ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅಷ್ಟು ಅಮೌಂಟ್ ನಾವು ಪೇ ಮಾಡಿದ್ರೆ ಫುಲ್ಲು ಜಾನಪದ ಲೋಕದ್ದು ಡೇ ಔಟ್ ತರ ಒಂದು ಪ್ಯಾಕೇಜ್ ಕೊಡ್ತಾರಂತೆ. ತಿಂಡಿ ಊಟ ಆಗಿರ್ಬೋದು, ಮತ್ತೆ ಅಲ್ಲಿ ಗೇಮ್ಸ್ ಆಗಿರ್ಬೋದು, ಮತ್ತೆ ಅದನ್ನ ನೋಡೋದಕ್ಕೆ ಒಳಗಡೆ ಎಲ್ಲ ಬಿಡೋದಾಗಿರ್ಬೋದು, ಈ ತರ ಎಲ್ಲ ಇದೆಯಂತೆ. ಬಟ್ ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಹೋಗಿ ಅನುಭವ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದನಿಕ ಇಲ್ಲಿ ಅದು ಬೇಕು ಇದು ಬೇಕು ಅಂತ ತಗೊಳ್ಳೋಳು. ಆಮೇಲೆ ಇನ್ನ ಒಂದ್ 5 ನಿಮಿಷ ಬೇರೆದ್ ಯಾವ್ದಾದ್ರು ನೋಡ್ತಿದ್ದಂಗೆ ಅದನ್ನ ಅಲ್ಲಿ ಇಟ್ಬಿಟ್ಟು ನನ್ಗೆ ಇದು ಬೇಡ ಬೇರೆದ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ನೋಡೋದಕ್ಕೆ ಹೋಗೋದು. ಸೊ ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡಿದ್ಲು. ಮರದ ಬೌಲು, ಕಪ್ಪು, ಟೀ ಕಪ್ಸು, ಕಾಫಿ ಕಪ್ಸು, ಮತ್ತೆ ಇದು ಬಾಕ್ಸಸ್ಗಳು, ಮತ್ತೆ ಇದು ಬಂದು ಸಕ್ಕರೆ ಅಚ್ಚು, ಮತ್ತೆ ಇದನ್ನ ಆಡ್ತೀವಲ್ವಾ ಅದು. ನೆಕ್ಸ್ಟ್ ಬುಗ್ರಿಗಳು, ಎಲ್ಲಾ ಟಾಯ್ಸಸ್ ಇವ್ರು ಆಲ್ಮೋಸ್ಟ್ ಮರದಿಂದನೇ ಮಾಡಿದ್ರು. ಪ್ಲಾಸ್ಟಿಕ್ ಐಟಮ್ಸ್ ಇಲ್ಲಿ 100ಗೆ ಒಂದು 20% ಪ್ಲಾಸ್ಟಿಕ್ ಟಾಯ್ಸ್ ಇದ್ವು. ಇನ್ನು ಮಿಕ್ಕಿದ 80 to 90% ಎಲ್ಲ ಬರೇ ಮರದ ಟಾಯ್ಸ್ ಇದ್ದು. ಯಾವ್ದಾದ್ರು ಒಂದು ಟಾಯ್ಸ್ ಕೊಟ್ರೆ ಅವಳು ನೆಲದಲ್ಲಿ ಆಟ ಆಡ್ಸಿ ನೋಡ್ಬಿಟ್ಟು ನನ್ಗಿದು ಇಷ್ಟ ಆಯ್ತು, ನನ್ಗಿದು ಬೇಕು, ಇದು ಚೆನ್ನಾಗಿ ಹೋಗ್ತಾ ಇಲ್ಲ, ನನಗೆ ಬೇಡ ಅಂತ ತಂದು ವಾಪಸ್ ಕೊಡೋಳು. ಅವಳಿಗೆ ಅದು ಆನೆ ಬೇಕಂತೆ. ಆನೆ ಅದು ಮರದಿಂದ ಮಾಡಿರೋದ್ರಿಂದ ಅದು ಸ್ವಲ್ಪ ವೆಯ್ಟ್ ಇದೆ. ಸೊ ಹಂಗಾಗಿ ಅವಳಿಗೆ ಕೊಡ್ಸಿದ್ರೆ ಏನ್ ಮಾಡ್ತಾಳೆ ಅಂದ್ರೆ ಆಟ ಆಡ್ತಾ ಕಾಲ್ ಮೇಲೆ ಎಲ್ಲಾದ್ರೂ ಎಸ್ದು ಬಿಟ್ಟು ತಿರ್ಗಾ ಅಳ್ತಾ ಬರ್ತಾಳೆ ಅಷ್ಟೇ ಅದು. ಸೊ ಫೈನಲಿ ಎಲ್ಲ ಮುಗೀತು. ಫೈನಲಿ ಅವಳೊಂದು ಬಬಲ್ಸ್ದು ಮತ್ತೆ ಇದೊಂದು ಬುಗ್ರಿ ತಗೊಂಡ್ಲು ಅಷ್ಟೇ. ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ದಾಗ ತಗೊಂಡಿದ್ಲು, ಬಟ್ ಅದು ಹಾಳಾಗಿತ್ತು. ಸೊ ಹಂಗಾಗಿ ಈಗೊಂದು ತಗೊಂಡಿದ್ದಾಳೆ. ನೆಕ್ಸ್ಟ್ ಬರ್ತಾ ಕಾರಲ್ಲಿ ನನಗೆ ಬಬಲ್ಸ್ ಬಿಡಲೇಬೇಕು ನೀನು, ಆಟಾಡ್ಸು ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿಕ್ಕಕ್ಕೆ ಬಿಡ್ದಂಗೆ ಅದನ್ನು ಊದ್ಕೊಡು ಅಂತ ಹೇಳ್ಬಿಟ್ಟು ತಂದು ಕೊಟ್ಲು. ಬಟ್ ಅದು ವಿಂಡೋ ತೆಗ್ದಿದ್ದೆ ನಾನು, ಹಂಗಾಗಿ ಅದು ಗಾಳಿಗೆ ಒಂದು ಬಬಲ್ಸು ನೀಟಾಗಿ ಬರ್ತಾ ಇರಲಿಲ್ಲ. ಯಾಕಂದರೆ ಗಾಳಿಗೆ ಅದು ಫೋರ್ಸಾಗಿ ಗಾಳಿ ಬರ್ತಾ ಇತ್ತಲ್ವಾ, ಹಂಗಾಗಿ ಅದು ಒಡೆದೊಡೆದೇ ಹೋಗ್ತಾ ಇತ್ತು. ಫೈನಲಿ ಇದು ಲಾಸ್ಟ್ ವಿಡಿಯೋ ಆಫ್ ಜನಪದ ಲೋಕ.
ಇಷ್ಟು ವಿಡಿಯೋಸು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫೈನಲಿ ರಾಮನಗರಕ್ಕೆ ಬಾಯ್ ಹೇಳ್ತಾ ಬೆಂಗಳೂರಿಗೆ ಹಾಯ್ ಹೇಳ್ತಾ ವಾಪಸ್ ಬಂದ್ವಿ. ಒಂದು ಡೇ ಔಟು ತುಂಬಾ ಚೆನ್ನಾಗಿತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.